ಹಾಯ್ ಸ್ನೇಹಿತರೆ, ತಮಗೆಲ್ಲ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ವೆಲ್ಕಮ್ ಟು ಅಗೇನ್. ಗುಡ್ ಈವ್ನಿಂಗ್ ಅನ್ಬೋದು, ಗುಡ್ ಮಾರ್ನಿಂಗ್ ಅನ್ಬೋದು, ಗುಡ್ ಆಫ್ಟರ್ನೂನ್ ಅನ್ಬೋದು. ನೀವು ಯಾವಾಗ ನೋಡ್ತಾರೋ ಅದು ನಿಮ್ಗೆ ಅಪ್ಲೈ ಆಗುತ್ತೆ. ಓಕೆ, ಬನ್ನಿ. ವಿಶೇಷವಾಗಿ ಇವತ್ತು ಈಗಾಗಲೇ ನಾವು ಯಾವುದು ವಾಸ್ತವ ಸಂಖ್ಯೆಗಳು ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದಾವೆ ವಾಸ್ತವ ಸಂಖ್ಯೆಗಳು. ಇವತ್ತಿನ ನಂಬರ್ ಭಾಗ 3 ಇದೆ ಸ್ನೇಹಿತರೆ. ಸೊ ವಿಡಿಯೋ ನಂಬರ್ ಎಷ್ಟಪ್ಪ ಅಂತಂದ್ರೆ ಇವತ್ತು ಭಾಗ ಎಷ್ಟನೇದಪ್ಪ ಅಂದ್ರ ಮೂರನೇದ. ಈ ಭಾಗ ಮೂರನೇದಲ್ಲಿ ನಾವ್ ಏನ್ ಮಾಡ್ತಾ ಇದಾವಪ್ಪ ಅಂದ್ರ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗಾಗಲೇ ನಮ್ಗೆ ಗೊತ್ತೈತಿ ಎರಡು ಸಂಖ್ಯೆಗಳು ಎ ಬಿ ಇದಾವೆ. ಅವುಗಳ ನಡುವೆ ಇರ್ತಕ್ಕಂಥ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನಾಗಿರ್ತದೆ ಹೇಳ್ರಿ, ಸಮನಾಗಿರ್ತಾ ಇದೆ. ನೆನ್ಪಿಟ್ಕೋರಿ, ಈ ರೂಲ್ಸ್ ನಮಗೆ ಏನಾಗಿರ್ಬೇಕು, ಗೊತ್ತಿರಬೇಕು. ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಮಸ ಮತ್ತು ಲಸಗಳ ತಾಳೆನೂ ಸಹಿತ ನೋಡಿದ್ದೇವೆ. ನೋಡಿ, ಯಾವುದೇ ಎರಡು ಸಂಖ್ಯೆ ತಗೋರಿ, ಅವುಗಳ ಗುಣಲಬ್ಧ ಅಂದ್ರೆ ಗುಣಾಕಾರ ಮಾಡಿದ ಬರ್ತಕ್ಕಂಥ ಉತ್ತರ. ಅವುಗಳ ಗುಣಲಬ್ಧ ಮಸ ಲಸಗಳ ಗುಣಲಬ್ಧ ಎರಡು ಯಾವಾಗಲೂ ಏನಾಗಿರ್ತಾವು, ಈಕ್ವಲ್ ಆಗಿರ್ತಾ ಇದಾವೆ. ದಟ್ ಇಸ್ ದ ರೂಲ್ಸ್. ಇದು ನಿಂಗೂ ಪ್ರಶ್ನೆ ಕೇಳ್ಬೋದು, ಸರಿಯಾದ ಹೇಳಿಕೆ ಅಂತಂದ. ಎರಡು ಸಂಖ್ಯೆಗಳು ಮತ್ತು ಲಸ ಮಸ ಆಗಿರುವ ಸಂಬಂಧವನ್ನ ಬರ್ರಿ ಅಂದ್ರ ನಮಗೇನಾದ್ರು ಎ ಬೇಕಾಗಿತ್ತಂದ್ರ ನೋಡ್ರಿ, ಎ ಬೇಕಾಗಿತ್ತಂದ್ರ ಬಿ ಈ ಕಡೆ ಬರ್ತದ. ಬಿ ಈ ಕಡೆ ಬಂದ್ರೆ ಏನಾಗ್ತದ, ಡಿವೈಡ್ ಆಗ್ತದ ರೀ. ಯಾಕ ಇಂಟು ಇದಕ್ಕೆ ಡಿವೈಡ್ ಆಗ್ತದ. ಅಥವಾ ನಮಗೆ ಬಿ ಬೇಕಾಗ್ಯದ, ಎರಡನೇ ಸಂಖ್ಯೆ ಬೇಕಾಗ್ಯದ, ಅವಾಗ ಎಚ್ ಇಂಟು ಎಲ್ ಇದೆ. ಎ ಈ ಕಡೆ ಬಂದ್ರೆ ಏನಾಗ್ತದ, ಡಿವೈಡ್ ಆಗ್ತಾ ಇದೆ. ಸಿಂಪಲ್. ಅಥವಾ ನಮಗೆ ಎಚ್ ಬೇಕಾಗ್ಯದ ತಿಳ್ಕೊರಿ, ಎಚ್ ಬೇಕಾಗ್ಯದ. ಈ ಸೈಡ್ ಯಾವ್ದಾವು, ಎ ಇಂಟು ಬಿ ಇದೆ. ಸೊ ಆ ಎಲ್ ಈ ಸೈಡ್ ಬಂದ್ರೆ ಏನಾಗ್ತದ, ಡಿವೈಡ್ ಆಗ್ತದ. ಇವೆಲ್ಲ ನಮ್ಗೆ ರಿಲೇಷನ್ ಗೊತ್ತಿರ್ಬೇಕಾಗುತ್ತೆ. ಎಲ್ ಅಂದ್ರ ಲಸ, ನೆನ್ಪಿಟ್ಕೋರಿ. ಎಚ್ ಅಂದ್ರ ಮಸ ಆಗಿರ್ತಾ ಇದೆ. ನಮಗ ಎಲ್ ಬೇಕಾಗಿತ್ತಾರ ಎ ಇಂಟು ಬಿ ಇದೆ ಈ ಸೈಡ. ಸೊ ಎಚ್ ಕಡೆ ಬಂದ್ರೆ ಏನಾಗ್ತದ, ಸಿಂಪಲ್, ದಟ್ ಈಸ್ ಡಿವೈಡ್. ಯಾಕೆ ಇಂಟು ಈ ಸೈಡ್ ಬಂದ್ರೆ ಡಿವೈಡ್ ಆಗ್ತಾ ಇದೆ. ಇಂಟು ಇದ್ದು ಈಕ್ವಲ್ ಸೈಡ್ ಆ ಸೈಡ್ ಹೋಯ್ತು ಅಥವಾ ಆ ಕಡೆ ಈ ಕಡೆ ಬರ್ತಂದ್ರೆ ಏನಾಗ್ತದ, ಡಿವೈಡ್ ಆಗ್ತಾ ಇದೆ. ಪ್ಲಸ್ ಮೈನಸ್ ಇದ್ದಾಗ ಚಿಹ್ನೆಗಳು ಚೇಂಜ್ ಆಗ್ತಾವು. ಡಿವೈಡ್ ಇಂಟು ಇದ್ದಾಗ ಸಿಂಬಾಲ್ ಚೇಂಜ್ ಆಗ್ತದಾವೆ. ನೆನ್ಪಿಟ್ಕೋರಿ, ಈಕ್ವಲ್ ನಡುವೆ ಇದ್ದಾಗ ಆ ಕಡೆ ಈ ಕಡೆ ಗುಣಾಕಾರ ಭಾಕಾರ ಇದ್ದಾಗ ಅಪೋಸಿಟ್ ಸಿಂಬಾಲ್ಗಳು ಬರ್ತಿರ್ತಾವೆ. ಹೌದಾ? ಸೊ ಇವತ್ತು ಇದ್ರ ಮೇಲಿನ ಲೆಕ್ಕಗಳಿದಾವೆ. ಇನ್ನೊಂದು ವಿಶೇಷ, ಈ ಬಾರಿ ಇಂಥ ಪ್ರಶ್ನೆ ಏನಾಗ್ಬೋದು, ಗ್ಯಾರಂಟಿಯಾಗಿ 1 ಅಂಕ ಅಥವಾ 2 ಅಂಕದ ಪ್ರಶ್ನೆ ಏನಾಗ್ಬೋದು, ಬರ್ಬೋದಾದಂತ ಸಾಧ್ಯತೆ ಇದೆ. ಸೊ ಬನ್ನಿ, ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳಿದಾವೆ, ಪ್ರತಿಯೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಮೊದಲನೇ ಪ್ರಶ್ನೆ ಏನಿದಪ್ಪ ಅಂದ್ರ 16 ಮತ್ತು 20ರ ಮಸ ಎಷ್ಟು ಕೊಟ್ಟಿದ್ದಾರೆ, 4. ಹಾಗಾದ್ರೆ ಲಸವನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್, ಈಸಿ ಆಗಿರ್ತಕ್ಕಂಥ ಲೆಕ್ಕ, ಅತಿ ಸರಳ ವಿಧಾನ, ಸುಲಭದಲ್ಲಿ ನಾವು ಲೆಕ್ಕವನ್ನು ಬಿಡಿಸ್ತಾ ಇದ್ದೇವೆ. ಸಿಂಪಲ್, ಎರಡು ಸಂಖ್ಯೆಗಳು ಅಂದಂಗೆ ಅಂದ್ರೆ ಒಂದನೇ ಸಂಖ್ಯೆಗೆ ನಾವು ಏನೋಣ, ಎಸ್ ವೆರಿ ಗುಡ್ 16. ಎರಡನೇ ಸಂಖ್ಯೆನ ಬಿ ಅಂತ ಕರೆಯೋಣ 20. ಅವುಗಳ ಮಸ ಅಂದ್ರೆ ಎಚ್ ಕೊಟ್ಟಿದ್ದಾರೆ. ನೋಡಿ, ಏನ್ ಕಂಡಿಡಿ ಅಂದ್ರೆ ಲಸ ಅಂದ್ರೆ ಎಲ್ಲನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿದ್ದಾರೆ. ಹೌದಾ, ಲಸವನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿದ್ದಾರೆ. ಸೊ ಹಾಗಾದ್ರೆ ಈಗಾಗಲೇ ನಮ್ಗೆ ಗೊತ್ತಿ ಸೂತ್ರ, ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ನಾವೇನಕ ಕಂಡುಹಿಡಿದಿಲ್ಲ, ಎಲ್ಲ ಕಂಡುಹಿಡಿಯುತ್ತೆ ಹೇಳಿದ್ವಲ್ಲ. ಸೊ ಸಿಂಪಲ್, ಈಗ ಯಾವ್ದು ಕಂಡುಹಿಡಿದೈತಿ, ಎಲ್ಲ ಕಂಡುಹಿಡಿದೈತಿ. ಸಿಂಪಲ್, ಅದನ್ನ ತಲೆನೇ ಕಲ್ಸ್ಕೊಂಗಿಲ್ಲ. ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. ಎ ಅಂದ್ರೆ ಯಾವುದು, 16 ಇಂಟು ಬಿ ಅಂದ್ರ 20 ಈಕ್ವಲ್ ಟು ಎಚ್ ಅಂದ್ರೆ ಎಷ್ಟು, 4. ಎಲ್ಲ ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲ. ಹೌದಾ? ಸೊ ನಮಗ್ ಯಾವ್ದು ಬೇಕಾಗಿದೆ, ಈಕ್ವಲ್ ಇದೆ, ಈಕ್ವಲ್ ಹೇಳ್ರಿ. ನಮಗ್ ಎಲ್ ಬೇಕಾಗಿದೆ, ಎಲ್ಲ ಅಲ್ಲೇ ಹೇಳ್ರಿ. ಆ 4 ಇದಕ್ಕೆ ಇಂಟು ಇದೆ, ಇದಕ್ಕೆ ಏನಾಗಿದೆ ಹೇಳ್ರಿ, ಇಂಟು ಇದೆ. ಅದು ಈ ಸೈಡ್ ಬಂದ್ರೆ ಏನಾಗುತ್ತೆ, ಗದ್ಲ ಮಾಡ್ತೈತಿ. ಏನ್ ಗದ್ಲ ಮಾಡ್ತೈತಿ, ಭಾಗಾಕಾರ ಆಗ್ತಾ ಇದೆ. ನೆನ್ಪಿಟ್ಕೋರಿ, ಆ 4 ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತಾ ಇದೆ. ಸಿಂಪಲ್. ಇನ್ ಕಡ್ತಾ ಹೊಡಿಬೇಕು. ಇದನ್ ತೊಂದ್ ಇದಕ್ಕೆ ಕಡ್ತಾ ಹೊಡ್ರಿ, 4 ತೊಂದ್ ಇದಕ್ಕೆ ಕಡ್ತಾ ಹೊಡ್ರಿ. ಸಿಂಪಲ್, 4 ಒಂದ್ಲೆ 4 4 16. ಸೊ ಏನ್ ಉಳಿತು, 4 ಇಂಟು 20 ಇಸ್ ಈಕ್ವಲ್ ಟು ಏನ್ ಹೇಳ್ರಿ, ಎಲ್ ಬರ್ತಾ ಇದೆ. ಸೊ 4 ಇಂಟು 20 ಅಂದ್ರೆ ಎಷ್ಟೈತ್ರಿ, 80. ಸೊ ದಟ್ ಈಸ್ ಏನಪ್ಪಾ ಆದ್ರ ನಮ್ದು ಲಸ ಸಿಕ್ತು. ಈಜಿ ಆಗಿರ್ತಕ್ಕಂಥ ಲೆಕ್ಕ. ಲಸ ಆರಾಮಾಗಿ ಏನ್ ಮಾಡ್ಬೋದು, ಕಂಡುಹಿಡಿಬಹುದು. ಹೌದಾ? ಈಜಿ ಇದೆ ಅಲ್ರಿ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ. ಸೊ ಬನ್ನಿ, ಪ್ರಶ್ನೆ ಸೇಮ್ ಅಂತದಿದೆ, ಸ್ವಲ್ಪ ಚೇಂಜ್ ಇದೆ. ಎರಡು ಸಂಖ್ಯೆಗಳಿದಾವೆ 16 ಮತ್ತು 80. ಅವುಗಳ ಲಸ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಲಸ ಕೊಟ್ಟಿದ್ದಾರೆ ನೋಡ್ರಿ. 16 80ರ ಲಸ ಕೊಟ್ಟಿದ್ದಾರೆ. ಮೋಸವನ್ನ ಏನ್ ಮಾಡಂದಾರೆ ಹೇಳ್ರಿ, ಸೊ ಕಂಡುಹಿಡಿಯಿರಿ ಅಂತಂದು ಹೇಳಿದ್ದಾರೆ. ಬನ್ನಿ, ಏನೇನು ಕೊಟ್ಟಿದ್ದಾರೆ, ಮೊದಲನೇ ಸಂಖ್ಯೆ 16, ಎರಡನೇ ಸಂಖ್ಯೆ 80, ಲಸ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು 80. ಕಂಡುಹಿಡಿ ಅಂದಿದ್ದು ಎಚ್. ನೆನ್ಪಿಟ್ಟುಕೋರಿ, ಎಚ್ ಅನ್ನ ಕಂಡುಹಿಡಿಯಿರಿ ಅಂತಂದು ಹೇಳಿದ್ದಾರೆ. ಹೌದಾ? ಸೊ ಎಚ್ ಅನ್ನ ಕಂಡುಹಿಡೋಕ್ಕಿಂತ ಮುಂಚೆ ನಮ್ದು ರೂಲ್ಸ್ ಏನಿದೆ, ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಎಲ್ ಎಲ್ ರೈಟ್. ಓಕೆ, ಎ ಅಂದ್ರ 16, ಬಿ ಅಂದ್ರ 80 ಇಸ್ ಈಕ್ವಲ್ ಟು, ಹೌದಾ? ಸೊ ಇಸ್ ಈಕ್ವಲ್ ಟು ಏನಾಗ್ತದಪ್ಪ ಆತರ, ಸೊ ನೋಡಿ, ಇಸ್ ಈಕ್ವಲ್ ಟು ಎಚ್ ಅಂದ್ರೆ ಗೊತ್ತಿಲ್ಲ, ಎಚ್ ಅಂದ್ರೆ ಗೊತ್ತಿಲ್ಲ, ಬಟ್ ಎಲ್ ಅಂದ್ರೆ ಗೊತ್ತಿದೆ. ಎಷ್ಟು, 80.
ಹಂಗಾರೆ ನಮಗೆ ಯಾವ್ದು ಕಂಡು ಹಿಡಿಯುತ್ತೆ ಅದನ್ನ ಅಲ್ಲೇ ಇಡ್ರಿ, ಅದ್ರ ಜೊತೆ ಇದ್ದು ಒಂದ್ ಸೈಡ್ ತಗೊಂಬರಿ. ಆ ಎಚ್ ಅಲ್ಲೇ ಇಡ್ರಿ, 80 ಈ ಕಡೆ ಬಂದ್ರೆ ಏನಾಗ್ತದ, ಡಿವೈಡ್ ಆಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಹೌದಾ? ಸೊ ಸಿಂಪಲ್. ಹಿಂಗ್ ಬರ್ತಂದ್ರೆ ಖುಷಿ ಪಡಬೇಕು, ಮನಸ್ಸನ್ನೇ ಜಿಗಿದಾಡ್ಬೇಕ್ರಿ. ಯಾಕ 80 ಎಂಬುದು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ತಾ ಇದಾವೆ, ನೆನ್ಪಿಟ್ಕೋರಿ. 80 ಒಂದ್ಲೆ 80 ಒಂದ್ಲೆ. ಹೌದಾ? 16 ಒಂದ್ಲೆ ಎಷ್ಟು ಹೇಳ್ರಿ? 16. ದಟ್ ಈಸ್ ಮ ಸ ಅ, ಮಹತ್ತಮ ಸಾಮಾನ್ಯ ಎಸ್ ಅಪವರ್ತನ ಅಂತ ನಾವು ಕರಿತಾ ಇದಾವೆ. ನೆನ್ಪಿಟ್ಟುಕೋರಿ, ಈಸಿಯಾಗಿ ಏನ್ ಮಾಡ್ಬೋದು, ಬಿಡಿಸ್ಬೋದು. ವೆರಿ ಇಂಟ್ರೆಸ್ಟಿಂಗ್ ಇದೆ ಅಲ್ರಿ? ಎಸ್, ಬನ್ನಿ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮತ್ತೆ ಲೆಕ್ಕಗಳಿದಾವೆ. ಬನ್ನಿ ಮತ್ತೊಂದು ನೆಕ್ಸ್ಟ್ ಹೊರೈಟಿ ಆಗಿದೆ. 52 ಮತ್ತು 182ರ ಮಸ ಕೊಟ್ಟಿದ್ದಾರೆ, ಲಸವನ್ನ ಕಂಡಿಡೀರಿ ಅಂದರೆ. ಸೊ ಹಾಗಾರ ಎಕ್ಸಾಮ್ ದಲ್ಲಿ ನೀವೇನ್ ಮಾಡ್ಬೇಕಪ್ಪ, ಆತರ ಇಂಥ ಪ್ರಶ್ನೆಗಳು ಬಂದಾಗ ನೀವೇ ಏನ್ ಮಾಡ್ಬೇಕಾಗ್ತದೆ, ಬಿಡಿಸ್ಬೇಕಾಗ್ತದ. ಹಾಗಾಗಿ ಸೊ ಇದನ್ನ ನೀವೇ ಟ್ರೈ ಅನ್ನ ಮಾಡಿ. ಆಲ್ರೆಡಿ ಕೊಟ್ಟಿದ್ದಾನು, ಎ ಕೊಟ್ಟಿದ್ದಾವೆ, ಬಿ ಕೊಟ್ಟಿದ್ದಾವೆ, ಎಚ್ ಕೊಟ್ಟಿದ್ದಾವೆ, ಎಲ್ಲನ್ನ ಕಂಡುಹಿಡಿದೈತಿ. ಸಿಂಪಲ್ ಇದೆ. ಸೊ ಟ್ರೈ ಮಾಡ್ತಿರಲ್ಲ? ಎಸ್, ವೆರಿ ಗುಡ್, ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಬಿಡಿಸ್ತಿರತ್ತ ಅನ್ಕೊಂಡ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಎ ಮತ್ತು ಬಿಗಳ ಮಸ 5, ಲಸ 200. ಹಾಗಾದ್ರೆ ಆ ಸಂಖ್ಯೆಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ. ಆ ಸಂಖ್ಯೆಗಳು ಕೇಳಿಲ್ಲ ಅವರು, ಆ ಸಂಖ್ಯೆಗಳ ಗುಣಲಬ್ಧ ಅಂದಾರೆ. ಹೌದಾ? ಪ್ರಶ್ನೆಯನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಮಸ ಕೊಟ್ಟಿದ್ದಾರೆ ಅಂದ್ರೆ ಎಚ್ ಕೊಟ್ಟಿದ್ದಾರೆ 5, ಲಸ ಕೊಟ್ಟಿದ್ದಾರೆ, ಲಸ ಅಂದ್ರೆ ಎಷ್ಟಿದೆ ಹೇಳ್ರಿ? 200 ಇದೆ. ಹೌದಾ? ಲಸ ಎಷ್ಟಿದೆ ಹೇಳ್ರಿ? 200 ಇದೆ. ಹಾಗಾದ್ರೆ ಏನು ಕಂಡುಹಿಡಿದ್ರೆ ಅವುಗಳ ಗುಣಲಬ್ಧ ಅಂದ್ರೆ ಎ ಇಂಟು ಬಿ ಅನ್ನ ಕಂಡುಹಿಡೀರಿ ಅಂತಾರೆ. ನೆನ್ಪಿಟ್ಕೋರಿ, ಎ ಇಂಟು ಬಿ ಅನ್ನ ಏನ್ ಮಾಡಂದ್ರೆ ಹೇಳ್ರಿ? ಸೊ ಕಂಡುಹಿಡೀರಿ ಅಂತ ಹೇಳಿದಾರೆ. ನೆನ್ಪಿಟ್ಕೋರಿ, ಎ ಇಂಟು ಬಿ ಅವುಗಳ ಗುಣಲಬ್ಧ ಅಂದ್ರೆ ಏನ್ ಹೇಳ್ರಿ? ಎ ಇಂಟು ಬಿ. ದಟ್ ಇಸ್ ಈಗಾಗಲೇ ನಿಮ್ಗೆ ಗೊತ್ತಿದೆ. ಯಾಕ? ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತೈತಿ. ರೂಲ್ಸ್ ಆಲ್ರೆಡಿ ಗೊತ್ತಿದೆ. ಸೊ ಎ ಇಂಟು ಬಿ ಇದ ಬೇಕಾಗಿದೆ. ಎಚ್ ಅಂದ್ರೆ 5 ಇದೆ, ಎಲ್ ಅಂದ್ರೆ 200 ಇದೆ. ಸೊ 5 2 ಎಷ್ಟು? 10. ಮುಂದೆರಡು 0 ಅದಾವ, 0 ಮುಗೀತು. ಲೆಕ್ಕ ಏನಿತ್ತು? ಅವುಗಳ ಗುಣಲಬ್ಧ ಅಂದ್ರೆ ಏನ್ ಹೇಳ್ರಿ? ಆ ಸಂಖ್ಯೆಗಳ ಗುಣಲಬ್ಧ ಅದನ್ನ. ಆ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಬರ್ತಾ ಇದೆಪ್ಪ ಅಂದ್ರೆ ದಟ್ ಇಸ್ 1000 ಬರ್ತಾ ಇದೆ. ನೆನ್ಪಿಟ್ಕೊ ನೋಡಿ, ಸ್ವಲ್ಪ ಇದೆ, ಇಂಟ್ರೆಸ್ಟಿಂಗ್ ಇದೆ, ಈಸಿಯಾಗಿ ನಾವೇನ್ ಮಾಡ್ಬೋದು ಹೇಳ್ರಿ? ಸೊ ಬರಿಬಹುದು, ಈಸಿಯಾಗಿ ಬಿಡಿಸ್ಲಿಕ್ಕೂ ಸಹಿತ ಸಾಧ್ಯ ಇದೆ. ಹೌದಾ? ವೆರಿ ಗುಡ್. ಎಸ್, ಎಕ್ಸಾಕ್ಟ್ಲಿ ರೈಟ್ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದಪ್ಪ ಅಂತ ಕೇಳಿದ್ರ ನೋಡಿ, 90 ಮತ್ತು ಬಿಗಳ ಮಸ 18, ಲಸ 720 ಆದರೆ ಬಿ ಅನ್ನ ಕಂಡಿಡೀರಿ ಅಂದ್ರೆ ಇನ್ಕ ಮಸ ಕಂಡಿಡುದು, ಲಸ ಕಂಡಿಡುದು. ಇವಾಗ ಯಾವ್ದಾದ್ರು ಎರಡು ಸಂಖ್ಯೆಯಲ್ಲಿ ಒಂದು ಸಂಖ್ಯೆನ ಕಂಡಿಡೀರಿ ಅಂತಾರು. ಹಾಗಾದ್ರೆ ಮೊದಲೇದು ಕೊಟ್ಟಿದ್ದು ಎ ಅಂತ ಕರೆಯೋಣ, ಎ 90 ಅಂತ ಬರೆಯೋಣ. ನೆಕ್ಸ್ಟ್ ಮಸ ಎಷ್ಟದ? ಎಚ್ 18, ಲಸ ಎಷ್ಟದ? 720. ಏನ್ ಕಂಡಿಡಿ ಅಂದರೆ ಮತ್ತೊಂದು ಸಂಖ್ಯೆ ಅಂದ್ರೆ ಬಿ ಅನ್ನ ಕಂಡಿಡೀರಿ. ಮತ್ತೊಂದು ಸಂಖ್ಯೆ ಅಂದ್ರೆ ಯಾವ್ದು ಹೇಳ್ರಿ? ಬಿ ಅನ್ನ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ. ಆಲ್ರೆಡಿ ರೂಲ್ಸ್ ಗೊತ್ತಿದೆ, ಇವತ್ತಿನ ಇಡೀ ಟಾಪಿಕ್ ರೂಲ್ಸ್ ಇದೆ. ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ 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 ಎಲ್. ರೈಟ್? ಸೊ ಎ ಅಂದ್ರೆ ಎಷ್ಟಿದೆ ಹೇಳ್ರಿ? 90, ಬಿ ಅಂದ್ರೆ ಗೊತ್ತಿಲ್ಲ, ಎಚ್ ಅಂದ್ರೆ 18, ಎಲ್ ಅಂದ್ರೆ 720. ಎಲ್ ಅಂದ್ರೆ ಎಷ್ಟಿದೆ? 720 ಕೊಟ್ಟಿದ್ದಾರೆ. ಸೊ ನಮಗೆ ಬಿ ಬೇಕಾದ ಬಿ ಅಲ್ಲೇ ಹೇಳ್ರಿ. ಇದು 90 ಈ ಸೈಡ್ ಬಂದ್ರೆ ಏನಾಗುತ್ತೆ? ಸಿಂಪಲ್ ರೀ, ಸಿಂಪಲ್ 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 ಏನಾಗುತ್ತೆ? ಡಿವೈಡ್ ಆಗುತ್ತೆ. ಹಿಂಗಿದ್ದಾಗ ಒಂಚೂರು ಖುಷಿ ಪಡ್ಬೇಕು. ಯಾಕ? 0 0 ಕ್ಯಾನ್ಸಲ್ ಆಗ್ತಿರ್ತಾವ್ರಿ. ಹಾಗಾದ್ರೆ 1 0 1 0 ಹೋಯ್ತು, 0 0 ಕ್ಯಾನ್ಸಲ್ ಮಾಡ್ಬೋದು ನಾವು. ಹೌದಾ? ಇನ್ನು 9 ಉಳಿತು. ಸೊ 9 ಒಂದ್ಲೆ 9 ಎಷ್ಟಲೇ ಹೇಳ್ರಿ? 2 18. ಹೌದಾ? ಸೊ ಏನ್ ಉಳಿತು? ಬಿ ಇಸ್ ಈಕ್ವಲ್ ಟು 2 ಇಂಟು 72. 72 ಇಂಟು 2 ಅಂದ್ರೆ ಏನಾಗ್ತದ? 144. ಸೊ ದಟ್ ಈಸ್ ಎರಡನೇ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರೆ 144 ಬರ್ತಾ ಇದೆ. ನೆನ್ಪಿಟ್ಕೋರಿ, 144 ಏನಪ್ಪಾ ಅಂದ್ರ ದಟ್ ಈಸ್ ಸೆಕೆಂಡ್ ನಂಬರ್ ಅಂತ ನಾವು ಕರಿತಾ ಇದಾವೆ. ಈಸಿ ಆಗಿದಾವೆ, ಆರಾಮಾಗಿ ನಾವೇನ್ ಮಾಡ್ಬೋದು ಹೇಳ್ರಿ? ಬಿಡಿಸ್ಬೋದು, ಖುಷಿ ಖುಷಿಯಾಗಿ ಬಿಡಿಸ್ಬೋದು. ಹೌದಾ? ಬನ್ನಿ ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ನಾವು ಕೊಡ್ಲೇಬೇಕಾಗುತ್ತೆ. ಪ್ರಶ್ನೆ ಇದೆ, ಎರಡು ಸಂಖ್ಯೆಗಳ ಮಸ 6, ಲಸ 180, ಒಂದು ಸಂಖ್ಯೆ 30 ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆನ ಕಂಡುಹಿಡಿಯಿರಿ ಅಂದರೆ ಅಂದ್ರೆ ಏನ್ ಕೊಟ್ಟಿದ್ದಾರೆ? ಎಚ್ ಇಸ್ ಈಕ್ವಲ್ ಟು 6, ಎಲ್ ಇಸ್ ಈಕ್ವಲ್ ಟು 180. ದೆನ್ ಒಂದು ಸಂಖ್ಯೆ ಅಂದ್ರೆ ಎ ಅಂತ ಬೇರೆ. ಒಂದು ಸಂಖ್ಯೆ ಅಂದ್ರೆ ಏನ್ ಮಾಡ್ರಿ? ಎ ಅಂತ ಬೇರ್ರಿ. ಎ ಅಂದ್ರೆ 30, ಎಸ್ ಬಿ ಅಂದ್ರೆ ಎಷ್ಟು? ನೀವೇ ಮಾಡಿಬಿಡಿ, ನೀವೇ ಮಾಡಿ. ಹಿಂಗ ಬರಿತೇನೆ ನಾನು. ಹೌದಾ? ಎಸ್, ನೀವೇ ಮಾಡಿ, ನೀವೇ ಮಾಡಿ, ಸ್ವತಃ ನೀವೇ ಮಾಡಿ ಲೆಕ್ಕವನ್ನ. ರೈಟ್? ಓಕೆ, ಬಿಡಿಸ್ತಾರಲ್ಲ? ಈಜಿ ಇದಾವೆ, ಆರಾಮಾಗಿ ಬರಿಬೋದ್ರಿ, ಖುಷಿಯಾಗಿದೆ. ಸಿಂಪಲ್ ಆಗಿ ಗಣಿತವನ್ನ ಕಲಿಯುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದಾವೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ನೋಟ್ಸ್ ಅನ್ನ ಮಾಡ್ರಿ, ನಮಗೆ ಸಪ್ರೇಟ್ ಒಂದು ಬುಕ್ಸ್ ಮಾಡ್ರಿ, ಅವುಗಳಲ್ಲಿ ಇವುಗಳನ್ನ ಬಿಡಿಸ್ರಿ. ನಿಮ್ ಪುಸ್ತಕನಾಗ ಇದ್ದುದನ್ನು ಬಿಡಿಸ್ತಾ ಇದಾವೆ. ಇನ್ನೊಂದು ಗೊತ್ತಿರ್ಬೇಕು, ಪುಸ್ತಕ ಬಿಟ್ಟು ಬೇರೆ ಎಕ್ಸಾಮ್ ಬರ್ಬೋದಂತ ಕ್ವಶನ್ಗಳು ಸಹಿತ ಇಲ್ಲಿದಾವೆ. ಹಾಗಾಗಿ ನಿಮ್ ಫುಲ್ ಪರ್ಫೆಕ್ಟ್ ಆಗುತ್ತೆ. ಸೊ ಯಾವುದೇ ಕ್ವಶನ್ಸ್ ಅನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ದಯವಿಟ್ಟು ರೈಟ್ ಮಾಡ್ರಿ. ನಿಮಗೇನಾದ್ರು
ಒಂದು ಟಾಪಿಕ್ ಮುಗೀತಂದ್ರೆ ಅದನ್ನ ಯಾವ ರೀತಿ ಬಿಡಿಸಿರ್ತಿರಲ್ಲ ಅದ್ರ PDF ಮಾಡಿ ನಂಗೆ ವಾಟ್ಸಪ್ ಮಾಡ್ರಿ, ನಾನು ಗ್ರೂಪಿಗೆ ಹಾಕ್ತೀನಿ, ಎಲ್ಲರಿಗೂ ಮತ್ತಷ್ಟು ಅನುಕೂಲ ಆಗ್ತೈತಿ. ನಿಮ್ಮ ನೋಡಿ ಅವರು ಬರಿಬಹುದು ಮತ್ತೆ, ಹೌದಾ? ಎಸ್, ನಿಮ್ಮಿಂದ ಮತ್ತವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಹೊರೈಟಿ ಆಗಿರ್ತಕ್ಕಂಥ ಪ್ರಶ್ನೆ, ವೆರಿ ಡಿಫರೆಂಟ್ ಆಗಿರ್ತಕ್ಕಂಥ, ಈಸಿ ಆಗಿರ್ತಕ್ಕಂಥ, ಡಿಫರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಹೌದಾ? ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 2:3. ಅವುಗಳ ಲಸ ಎಷ್ಟಿದೆ ಹೇಳ್ರಿ? 180. ಆದರೆ ಮಸವನ್ನ ಏನ್ ಮಾಡಂದ್ರು? ಕಂಡುಹಿಡೀರಿ ಅಂತಂದ್ರು. ಸ್ವಲ್ಪ ಹೊರೈಟಿ ಇದೆ. ಸೊ ನೋಡ್ರಿ, ಅನುಪಾತ ಕೊಟ್ಟಿದ್ದಾರೆ, ಎರಡು ಸಂಖ್ಯೆಗಳ ಅನುಪಾತ, ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದಾರಪ್ಪ ಅಂದ್ರ 2:3. ಹಾಗಾದ್ರೆ ನಿಮ್ಗೆ ಗೊತ್ತಿದೆ 2:3 ಇದೆ. ಇನ್ನೊಂದು ಏನು ಕೊಟ್ಟಿದಾರಪ್ಪ ಅಂದ್ರ ಲಸ ಕೊಟ್ಟಿದ್ದಾರೆ. ಸೊ ದಟ್ ಈಸ್ L = ಬರೋಣ, ಎಷ್ಟು ಕೊಟ್ಟಿದ್ದಾರೆ? 180. ಹೌದಾ? 180 ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು ಮಸ ಅನ್ನೋದು ಆ ಸಂಖ್ಯೆ ಒಳಗೂ ಇರ್ತದೆ, ಈ ಸಂಖ್ಯೆ ಒಳಗೆ. ಯಾಕ? ಕಾಮನ್ ಇರ್ತಾ ಇದೆ, ಕಾಮನ್ ಫ್ಯಾಕ್ಟರ್ ಅಂತ ನಾವು ಕರಿತಾವ. ಮಸ ಅಂದ್ರೆ ಸಾಮಾನ್ಯ ಅಪವರ್ತನ. ಹೌದಾ? ನಾವು ಈಗಾಗಲೇ 2ನೇ ವಿಡಿಯೋದಲ್ಲಿ ನೋಡಿದ್ದೇವೆ, ಮಸವನ್ನ ಕಂಡುಹಿಡಬೇಕಾದ್ರೆ ಆ ಮಗ್ಯಾಗೂ ಇರಬೇಕು, ಈ ಸಂಖ್ಯೆದಾಗೂ ಇರಬೇಕು, ಆ ಸಂಖ್ಯೆದಾಗೂ ಆ ಮಗ್ಗಿ ಇರಬೇಕು, ಅಥವಾ ಒಂದ್ ಮಗ್ಗಿಲಿ ಆ ಎರಡು ಸಂಖ್ಯೆಗಳು ಇರ್ಬೇಕಂತ ಹೇಳ್ತಾ ಇದ್ದಾರೆ. ಇದರರ್ಥ ಇಲ್ಲಿ ಎರಡು ಸಂಖ್ಯೆಗಳು 2 ಅನ್ನೋದೊಂದಿದೆ, ಒಂದು 3 ಅನ್ನೋದಿದೆ, ಯಾವ್ದು ಅನ್ನೋದು ಗೊತ್ತಿಲ್ಲ, ಬಟ್ ಅದ್ರೊಳಗೆ ಒಂದು ಕಾಮನ್ ಇದೆ ಫ್ಯಾಕ್ಟರ್. ಯಾವುದು? ದಟ್ ಈಸ್ ಮಸ. ಹಾಗಾಗಿ ನಾನು ಏನ್ ಮಾಡ್ತೇನೆ ಅಂದ್ರ, ಸೊ ಮಸ ಏನಾಗಿರ್ಲಿ ಅಂದ್ರ ಎಕ್ಸ್ ಆಗಿರ್ಲಿ ಅಂತ. ನಾನು ಮಸ ಏನಾಗಿರ್ಲಿ? ಎಕ್ಸ್ ಆಗಿರ್ಲಿ. ನೋಡಿ, ಮಸ ಏನಾಗಿರ್ಲಿ ಹೇಳ್ರಿ? ಎಕ್ಸ್ ಆಗಿರ್ಲಿ. ಮಸ ಏನಾಗಿರ್ಲಿ? ಎಕ್ಸ್ ಆಗಿರ್ಲಿ. ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ. 2:3 ಎಷ್ಟಿದೆ ಹೇಳ್ರಿ? 3 ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾರ 2:3 ಅಂದ್ರೆ ಆ ಸಂಖ್ಯೆಗಳು, ಒಂದೇದು ಏನನ್ನ, ಇದರ ಜೊತೆ ಏನಿದೆ ಹೇಳ್ರಿ? ನೋಡ್ರಿ, ಇದರ ಜೊತೆ ಏನಿದೆ? 2:3ದಲ್ಲಿ ಇದರ ಜೊತೆ ಒಂದು ಎಕ್ಸ್ ಅನ್ನೋದು ಇರಬೇಕು. ಯಾಕ? ಮಸ ಎರಡು ಕಡೆ ಇರಲೇಬೇಕು. ಇನ್ನೊಂದು ಸಂಖ್ಯೆ ಯಾವ್ದಿದೆ ನಮ್ದು? ಬಿ ಅಂದ್ರೆ ಏನಾಗಿರ್ಲಿ? 3x ಆಗಿರ್ಲಿ. ಅದ್ರ ಜೊತೆ 3 ಜೊತೆ ಎಕ್ಸ್ ಇರುತ್ತೆ. ಯಾಕೆ ಅನ್ನೋದು ಹೇಳ್ತಾರೆ ನೋಡ್ರಿ ಇಲ್ಲಿ. ಈಗ ಉದಾಹರಣೆ 4 ಮತ್ತು 8 ನಾನು ಮಸ ತೆಗೆದನ ತಿಳ್ಕೊರಿ. ಸೊ 4 ಬೆತ್ತು 6 ತಗೋಣ, ಈಜಿ ಆಗುತ್ತೆ. ನಿಮ್ಗೊಂದು ಕ್ಲಿಯರ್ ಆಗಿ ಉದಾಹರಣೆ ಕೊಟ್ಟಾಗ ಅದು ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಉದಾಹರಣೆ 4 ಮತ್ತು 6 ತಿಳ್ಕೊರಿ. ಇದ್ರದ ಮಸ ಕಂಡುಹಿಡಿಬೇಕಾದ್ರೆ 2 ರೀ, 2 3. ಹೌದಾ? ಹಾಗಾರ ಈ 4 ಮತ್ತು 6 ಏನಿದಲ್ಲ, ಇತರ ಮಸ ಎಷ್ಟು ಮಂದಿ ಐತಿ ಹೇಳ್ರಿ? 2. ಈ 2 ಅನ್ನೋದು ನೋಡ್ರಿ ಇತರ ಐತಿ, 2 × 2 ಅನ್ಬೋದು. ಇದಕ್ಕ 3 × 2 ಅನ್ಬೋದು. 3 2 6. ನೋಡ್ರಿ, ಇಲ್ಲಿಯೂ ಮಸ ಇದೆ, ಇಲ್ಲಿಯೂ ಮಸ ಇದೆ. ಕಾಮನ್ ಇದಲ್ಲ ಮಸ, ಕಾಮನ್ಕ ಮಸ ಅಂತ ಕರಿತಾವ ನಾವು. ಹೌದಾ? ಹಾಗಾಗಿ ಇಲ್ಲಿ ಎಕ್ಸ್ ಅನ್ನೋ ತೋನ ಅಂದ್ಕೂಡ್ಲೆ ಎಕ್ಸ್ ಇದ್ರ ಜೊತೆನೂ ಇರ್ತದೆ, ಇದ್ರ ಜೊತೆನೂ ಇರ್ತಾ ಇದೆ ಅನ್ನೋದು ನಿಮಗೆ ಏನಾಗಿರ್ಲಿ, ಸೊ ಕ್ಲಾರಿಟಿಯಾಗಿ ಗೊತ್ತಿರ್ಲಿ, ನೆನ್ಪಿಟ್ಕೋರಿ. ಓಕೆ, ಸೊ ದಟ್ ಈಸ್ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಇದು ಗೊತ್ತಾಯ್ತು ಅಂದ್ರೆ ಸೊ ಲೆಕ್ಕ ಬಂದಂಗಾಯ್ತು. ಸೊ ಈಗಾಗಲೇ ನಿಮ್ಗೆ ಗೊತ್ತಿದ ರೂಲ್ಸ್ ಏನಿದೆ ಹೇಳ್ರಿ? ಎರಡು ಸಂಖ್ಯೆಗಳ ಗುಣಲಬ್ಧವು = ಮಸ × ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ. ಎ ಅಂದ್ರೆ ಏನಿದೆ? 2x, ಬ್ರಾಕೆಟ್ ಒಳಗೆ ಬರಿತೀನಿ. ಬಿ ಅಂದ್ರೆ ಏನಿದೆ? 3x. ಎಚ್ ಅಂದ್ರೆ ಏನಿದೆ? ಎಕ್ಸ್ ಇದೆ. ಎಲ್ ಅಂದ್ರೆ ಎಷ್ಟಿದೆ? 180. ನಮಗೆ ಎಕ್ಸ್ ಬೇಕಾಗಿದೆ ತಿಳ್ಕೊರಿ. ನಮ್ಗೆ ಯಾವ್ದು ಬೇಕಾಗಿದೆ? ಒಂದು ಎಕ್ಸ್ ಬೇಕಾಗಿದೆ. ಸೊ ಎಕ್ಸ್ ಬೇಕಾಗಿದೆ ಅನ್ಕೊಳ್ಳಿ, ಏನ್ ಮಾಡೋಣ? 2 3 ಎಷ್ಟು ಹೇಳ್ರಿ? 6 ಆಗ್ತಾ ಇದೆ. ನೋಡ್ರಿ, 2 3 6 ಆಗ್ತಾ ಇದೆ. ಎಕ್ಸ್ × ಎಕ್ಸ್ ಏನಾಗ್ತದ? x² ಆಗ್ತೈತಿ. ಇವೆರಡು ಗುಣಾಕಾರ ಮಾಡಿದ್ವಿ ಅಂದ್ರೆ ಏನಾಗ್ತೈತ್ರಿ? 180x ಆಗ್ತೈತಿ. 180x. ಹೌದಾ? ಸೊ ಆ ಎಕ್ಸ್ ಈ ಕಡೆ ತೊಗೊಂಬರಿ. ಆ ಎಕ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಗ್ತೈತಿ. ಇದು 6 ಈ ಕಡೆ ಹೋದ್ರೆ ಏನಾಗ್ತದೆ? ದಟ್ ಈಸ್ ಆಲ್ಸೋ ಡಿವೈಡ್ ಆಗ್ತಾ ಇದೆ. 1x ಹೋಯ್ತು. ಈ ತರ ಇಲ್ಲಿ 2x ಅನ್ಕೊಳ್ಳಿ, 1x ಕ್ಯಾನ್ಸಲ್ ಆಗ್ತೈತಿ, 1x ಉಳಿತು. ದಟ್ ಈಸ್ = 6 1 6 3 0x0. ಹಾಗಾದ್ರೆ x = ಎಷ್ಟು ಬಂತು? 30. ಸೊ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಏನಿದೆ ನಮ್ದು? ಎಕ್ಸ್ ಅಂದ್ರೆ ಏನಿದೆ? ದಟ್ ಈಸ್ ಮಸ. ಎಕ್ಸ್ ಅಂದ್ರೆ ಏನು? ಮಸ. ಎಷ್ಟು ಬಂತು? 30. ಮಸವನ್ನ ಕಂಡುಹಿಡಿಯಿರಿ ಅಂದ್ರೆ 30. ಒಂದು ಲೆಕ್ಕ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂದ್ರೆ, ಆ ಸಂಖ್ಯೆ ಅಂದ್ರೆ ಏನಿದೆ? 2x ಇದೆ ನೋಡ್ರಿ ಇಲ್ಲಿ. ಆ ಸಂಖ್ಯೆಗಳು 2x ಇದೆ. 2 × 30 ದಟ್ ಈಸ್ ಎಷ್ಟು ಬರ್ತೈತಿ? 60 ಬರ್ತಾ ಇದೆ. ಹೌದಾ? ಇನ್ನೊಂದು ಏನಿದೆ? ಆ ಸಂಖ್ಯೆ 3x, 3 × 30 ದಟ್ ಈಸ್ 90. ದಟ್ ಈಸ್ 90. ಹೌದಾ? ನೋಡಿ, ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂದ್ರೆ 60 90. ಮಸ ಅಂದ್ರೆ ದಟ್ ಈಸ್ ಎಕ್ಸ್ ಬಂದೈತಿ, ದಟ್ ಈಸ್ 30. ನೋಡ್ರಿ, ಈ ರೀತಿ ವಿಶೇಷವಾಗಿ ಬರತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇದನ್ನ ಮಾರ್ಕ್ ಮಾಡಿರ್ತೇನೆ. ಮಾರ್ಕ್ ಮಾಡಿದ್ದು ಏನಪ್ಪಾ ಅಂದ್ರೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದೇನೆ ಅಂದ್ರೆ ಅರ್ಥ ಏನು ಹೇಳ್ರಿ? ಎಕ್ಸಾಮ್ ದಟ್ ಈಸ್ ಮೋಸ್ಟ್ ಹಾಟ್ ಅಂಡ್ ಬೇಸ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅಂತ ನಾವು ಕರಿತಾ ಇದ್ದೇವೆ.
ಏನಂತ ಕರೀತಾರೋ ಸ್ಕಿಲ್ ಬೇಸ್ಡ್ ಕ್ವಶನ್ಸ್, ಅಂದ್ರೆ ಎಕ್ಸಾಮ್ಗೆ ಬರ್ಬೋದಾದಂತ ವೆರಿ ಟಫ್ ಆಗಿರ್ತಕ್ಕಂಥ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಫರೆಂಟ್ ಆಗಿರ್ತಕ್ಕಂಥ ಲೆಕ್ಕ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಲೆಕ್ಕವನ್ನು ತಾವೇನ್ ಮಾಡಬೇಕು, ಕ್ಲಿಯರ್ ಆಗಿ ಕಲಿಬೇಕಾಗಿದೆ, ನೆನ್ಪಿಟ್ಕೋರಿ. ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಅಂತ ಹೇಳ್ತಾ, ಸೊ ಇಲ್ಲಿಗೆ ಮಸಾಗೆ ಸಂಬಂಧಪಟ್ಟಂತ ಲಸಾಗೆ ಸಂಬಂಧಪಟ್ಟಂತ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲೆಕ್ಕಗಳನ್ನ ಎಲ್ಲವೂ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣಪ್ಪ ಆ ತರ, ಎಸ್ ಮುಂದಿನ ಭಾಗದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಸಂಯುಕ್ತ ಸಂಖ್ಯೆಗಳು ಸಾಧಿಸುವ ಲೆಕ್ಕಗಳಿದಾವೆ, ಅವುಗಳನ್ನ ಬಿಡಿಸೋಣ. ಕೆಲವೊಂದು ಅವಿಭಾಜ್ಯ ಅಪವರ್ತನಕ್ಕೆ ಸಂಬಂಧಪಟ್ಟಂತ ಅನ್ವಯ ಲೆಕ್ಕಗಳು ಬರ್ತಾ ಇದಾವೆ. ಸೊ ಅವುಗಳನ್ನ ಸಹಿತ ಮುಂದಿನ ಭಾಗದಲ್ಲಿ ಏನ್ ಮಾಡೋಣ, ಬಿಡಿಸೋಣ. ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದ್ರೆ ಎಸ್ ಲೈಕ್ ಕೊಡೋಣ ಮರ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಗ್ರೂಪಿಗೆ, ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಸ್ಟೂಡೆಂಟ್ಸ್ನೆಲ್ಲನೂ ಸಹಿತ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಉಚಿತ ಕ್ಲಾಸ್ಗಳು ನಿಮ್ಗೆ ಸಿಗ್ತಾ ಇದಾವೆ, ವಿತ್ ನೋಟ್ಸ್ ಸಿಗ್ತಾ ಇದೆ, ಕ್ವಶನ್ ಪೇಪರ್ ಸಿಗ್ತಾ ಇದೆ, ಟಾಪಿಕ್ ವೈಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಇಂಥ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ಗಳು ನಿಮ್ಗೆ ಅವೈಲೇಬಲ್ ಆಗ್ತಾ ಇದಾವೆ. ಎಲ್ಲವೂ ಸಹಿತ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಗೆ ಅವೈಲೇಬಲ್ ಆಗ್ತಾ ಇದಾವೆ. ಸೊ ಹಾಗಾಗಿ ಆದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.